2047ಗೆ ನಾವೊಂದು ದಾರಿ ಮಾಡಿ ಕೊಡುವಾಗ ಪರ್ಚೇಸಿಂಗ್ ಪವರ್ನ ಜಾಸ್ತಿ ಮಾಡಬೇಕು. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನೋ 50,000ರಿಂದ ಇವಾಗ ಏನೋ 75,000 ಮಾಡಿದ್ದಾರೆ. ಬಟ್ ಇಟ್ ಇಸ್ ಎ ಪೀನಟ್. ಪರ್ಚೇಸಿಂಗ್ ಪವರ್ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು 10 ವರ್ಷದಿಂದ ಕೇಳ್ತು, ಏನೂ ಟಚ್ಚೇ ಮಾಡಿಲ್ಲ ನೋಡಿ. ಡಬಲ್ಗಿಂತ ಜಾಸ್ತಿ ಕಲೆಕ್ಷನ್ ಆಗುವಾಗ, ಅಷ್ಟು ಚೆನ್ನಾಗಿ GST ಕಲೆಕ್ಷನ್ ಬರುವಾಗ, ಇದರ ಅನುಗುಣವಾಗಿ ಆಲ್ಸೋ ಕಲೆಕ್ಷನ್ ಇಸ್ ಇನ್ಕ್ರೀಸ್ ಬೈ 36%. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, 2024-25 ಕೇಂದ್ರ ಬಜೆಟ್ ಮಂಡನೆ ಆಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಸಾಕಷ್ಟು ಘೋಷಣೆಗಳನ್ನು ಮಾಡಿದ್ದಾರೆ. ಹಾಗಾದರೆ ಸ್ಯಾಲರಿದಾರರಿಗೆ ಅಂದರೆ ವೇತನದಾರರಿಗೆ ಈ ಬಜೆಟ್ನಲ್ಲಿ ಏನೆಲ್ಲ ಪ್ರಯೋಜನ ಸಿಗುತ್ತೆ, ಮುಖ್ಯವಾಗಿ ಆದಾಯ ತೆರಿಗೆಯನ್ನು ಪಾವತಿಸುವಂಥ ಮಧ್ಯಮ ವರ್ಗದ ತೆರಿಗೆದಾರರಿಗೆ ಬಜೆಟ್ನಲ್ಲಿ ಈ ಸಾರಿ ಏನು ಲಾಭ, ಏನು ಪ್ರಯೋಜನ ಆಗಿದೆ, ಅಥವಾ ಅವರ ನಿರೀಕ್ಷೆಗಳು ಮುಟ್ಟಿಲ್ವಾ, ಇದ್ರ ಬಗ್ಗೆ ಇವತ್ತು ಈ ವಿಶೇಷ ಎಪಿಸೋಡ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ ಅಂತ. ಈ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಜೆ ಕ್ರಾಸ್ತಾ ಅವರು ನಮ್ಮ ಜೊತೆ ಇದ್ದಾರೆ. FKCCIನ ಮಾಜಿ ಅಧ್ಯಕ್ಷರಾದ ಜೆ ಕ್ರಾಸ್ತಾ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ಕ್ರಾಸ್ತಾ ಸರ್. ನಮಸ್ಕಾರ ಕೇಶವ್. ಅಂದಹಾಗೆ ಒಬ್ಬ ಫಿಕ್ಕಿಯ ಮಾಜಿ ಅಧ್ಯಕ್ಷರಾಗಿ ಮತ್ತು ಹಣಕಾಸು ತಜ್ಞರಾಗಿ ತಮಗೆ ಈ ಬಜೆಟ್ನಲ್ಲಿ ಮಧ್ಯಮ ವರ್ಗದ ಸ್ಯಾಲರಿ ಹೋಲ್ಡರ್ಸಿಗೆ ಮತ್ತು ತೆರಿಗೆದಾರರಿಗೆ ಯಾವ ರೀತಿ ಅನುಕೂಲ ಆಗುತ್ತಾ ಇದೆ ಅಂತ ನೀವು ಹೇಳ್ತೀರಾ ಅಂತ? ಇದು ಬಹುಶಃ ಈ ಮಧ್ಯಮ ವರ್ಗದವರಿಗೆ, ಬಡ ಜನಗಳಿಗೆ, ಯುವರಿಗೆ ಮತ್ತು ನಾರಿ ಶಕ್ತಿ ವಿಮೆನ್ಸ್ಗೆ ಬಹುಶಃ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬನ್ನು ಖಾಲಿ ಒಂದು 17,000 ಮಾತ್ರ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ, ಇದು ಮಂಗನ ಕೈಲಿ ಮಾಣಿಕ್ಯ ಕೊಟ್ಟಂಗೆ ಐತಲ್ಲ, ಇದು ಸರಿ ಇಲ್ಲ. ಬಹುಶಃ ಇವಾಗ ವಿಕಸಿತ್ ಭಾರತಕ್ಕೆ 2047ಗೆ ನಾವೊಂದು ದಾರಿ ಮಾಡಿ ಕೊಡುವಾಗ ಪರ್ಚೇಸಿಂಗ್ ಪವರ್ನ ಜಾಸ್ತಿ ಮಾಡಬೇಕು. ಜನಗಳಿಗೆ ನಾವು ಹತ್ರ ಈಗ 140 ಕೋಟಿ ಜನತೆ ಇರುವಾಗ, ಆ ಅರ್ಬನ್ ಲೆವೆಲ್ನಲ್ಲಿ ಬಿಲೋ ಪವರ್ಟಿ ಲೈನ್ನಲ್ಲಿ ಇರುವ ಜನಗಳಿಗೆ ಪರ್ಚೇಸಿಂಗ್ ಪವರ್ ಕೊಟ್ಟರೆ ಯಾವ ರೀತಿ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ಇದು 5 ಲಕ್ಷ ಇರೋದನ್ನು ನಾವು ಕೇಳಿದ್ವಿ, 7.5 ಲ್ಯಾಕ್ಸ್ ಎಕ್ಸಂಪ್ಷನ್ ಕೊಡಿ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನೋ 50,000ರಿಂದ ಇವಾಗ ಏನೋ 75,000 ಮಾಡಿದ್ದಾರೆ. ಬಟ್ ಇಟ್ ಇಸ್ ಎ ಪೀನಟ್. It is not much. Today inflation is gone above 6.1%. ಅವರೇನು ಈಗ 4.5% ಇನ್ಫ್ಲೇಷನ್ ತೊಗೊಂಬರ್ತೀನಿ ಅಂದರೆ, ಆ ಇನ್ಫ್ಲೇಷನ್ ಜಾಸ್ತಿ ಇರುವಾಗ ಇವಾಗ ನಿಮ್ಮ ಕೈಯಲ್ಲಿ ಪರ್ಚೇಸಿಂಗ್ ಪವರ್ನಲ್ಲಿ ಕಾಸು ಕೈಯಲ್ಲಿ ಕೊಟ್ಟಿದ್ದರೆ ಆವಾಗ ಏನಾದರೂ ಜನಗಳು ಮೋರ್ ಆ್ಯಂಡ್ ಮೋರ್ ಖರೀದಿ ಮಾಡ್ತಾರೆ. FMCG ಪ್ರಾಡಕ್ಟ್ ಖರೀದಿ ಮಾಡಿದಾಗ ಏನಾಗುತ್ತೆ, ನಿಮಗೆ ಬೊಕ್ಕಸಕ್ಕೆ GST ಬರುತ್ತೆ. ಬೊಕ್ಕಸಕ್ಕೆ GST ಬರುವಾಗ ನೀವು ಕೈಯಲ್ಲಿ ಪರ್ಚೇಸಿಂಗ್ ಪವರ್ ಕೊಟ್ಟಿದ್ದರೆ ದಿಸ್ ಬಜೆಟ್ ವುಡ್ ಹ್ಯಾವ್ ಬಿನ್ ಎ ಫಸ್ಟ್ ಕ್ಲಾಸ್ ಬಜೆಟ್. ಅದರ್ವೈಸ್ 9 ಪ್ರಯಾರಿಟೀಸ್ನಲ್ಲಿ ಇವರು ಏನೆಲ್ಲ ವಿವರಣೆಯಾಗಿ ಕೊಟ್ಟಿದ್ದಾರಲ್ಲ, ಇದು ಬಹಳ ಚೆನ್ನಾಗಿ ವಿವರಣೆ ಹಾಕಿದರೆ, ಎಕ್ಸೆಪ್ಟ್ ಫಾರ್ ಇನ್ಕಮ್ ಟ್ಯಾಕ್ಸ್. ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಸ್ಟ್ರೀಮ್ಲೈನ್ ಮಾಡ್ತೀನಿ, TDS ಸ್ವಲ್ಪ ಸ್ಟ್ರೀಮ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ, TDSನೆಲ್ಲ ಬದಲಾವಣೆ. ಪ್ಲಸ್ ಇವಾಗ ಹೋಲ್ ಇನ್ಕಮ್ ಟ್ಯಾಕ್ಸನ್ನು ಟ್ಯಾಕ್ಸ್ 1960 ಇರುವುದನ್ನು ಸರಳೀಕರಣ ಮಾಡ್ತೀನಿ ಅಂದ್ಬಿಟ್ಟು ಹೇಳಿದ್ದಾರೆ. ಮಾಡಿ, ಪರವಾಗಿಲ್ಲ. ಆದರೆ ಇವಾಗ ಯಾಕೆ ನೀವು ಬಿಟ್ಬಿಟ್ರಿ? ನೀವು ಯುವ, ಬಡವ, ಅನ್ನದಾತ, ವಿಮೆನ್, ನಾರಿ ಶಕ್ತಿ ಅಂತ ಹೇಳಿದವರು ಅವರಿಗೆ ನೀವು ಬೇರೆ ಬೇರೆ ರೂಪದಲ್ಲಿ ಕೊಟ್ಟಿದ್ದೀರ, ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ರೂಪದಲ್ಲಿ ಯಾಕೆ ಕೊಟ್ಟಿಲ್ಲ? ಇದೊಂದು ನಮ್ಮ ಪ್ರಶ್ನೆ ನಿರ್ಮಲಾ ಸೀತಾರಾಮನ್ ಅವರಿಗೆ. ಅದೇ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಪ್ರತಿ ಸಾರಿ ಬಜೆಟ್ ಮಂಡನೆ ಅಂತ ಆದಾಗ ಮಧ್ಯಮ ವರ್ಗದ ತೆರಿಗೆದಾರರು ಅದನ್ನೇ ಅಪೇಕ್ಷೆ ಪಡ್ತಾ ಇದ್ದಾರೆ, ತಮ್ಮ ತೆರಿಗೆ ಹೊರೆಯನ್ನು ಹೇಗೆ ಸರ್ಕಾರ ಕಡಿಮೆ ಮಾಡುತ್ತೆ ಅನ್ನುವಂಥದ್ದು. 10 ವರ್ಷದಿಂದ ಕೇಳ್ತಾ ಇದ್ವಿ, ನಿನ್ನೆ ಮೊನ್ನೆದಲ್ಲ ಇದು. ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬನ್ನು ಸ್ವಲ್ಪ ಜಾಸ್ತಿ ಮಾಡಿ ಬಡ ಜನಗಳಿಗೆ ಸ್ವಲ್ಪ ಟ್ಯಾಕ್ಸ್ ಸೇವಿಂಗ್ ಮಾಡಿಬಿಟ್ಟು ಪರ್ಚೇಸಿಂಗ್ ಪವರ್ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು 10 ವರ್ಷದಿಂದ ಕೇಳ್ತು, ಏನೂ ಟಚ್ಚೇ ಮಾಡಿಲ್ಲ ನೋಡಿ. ಕರೆಕ್ಟ್. ಯಾಕಂದರೆ ಒಂದು ಕಡೆ ನೇರ ತೆರಿಗೆ, ಇನ್ನೊಂದು ಕಡೆ ಪರೋಕ್ಷ ತೆರಿಗೆ ಹೊರೆ ಕೂಡ ಅವ್ರಿಗೆ ಬೀಳುತ್ತೆ. ಹಾಗಾಗಿ ಆ ಒಂದು ನಿರೀಕ್ಷೆ ಈಡೇರಿಲ್ಲ ಅಂತ ಹೇಳ್ತೀರಾ? ಅಲ್ಲ, ಅದು ನಿರೀಕ್ಷೆ ಇಲ್ಲ. ಯಾಕೆಂದರೆ ಈಗ ರೆವಿನ್ಯೂ ಎಷ್ಟು ಕಮ್ಮಿ ಆಗ್ಬೋದಪ್ಪ. ಇವಾಗ ನಿಮಗೆ RBIನವರು 2.11 ಲಕ್ಷ ಕೋಟಿ ಡಿವಿಡೆಂಡ್ ಕೊಟ್ಟಾಗ ಇದು ಹೈಯೆಸ್ಟ್. ಯಾರ್ದು ಕಾಸು? ನಮ್ಮ ಕಾಸು.
ಬ್ಯಾಂಕ್ನಲ್ಲಿ ಇಟ್ಟ ಕಾಸಿನಿಂದ ಅವರು ಸಾಲ ಕೊಡದೆ ರಿಸರ್ವ್ ಬ್ಯಾಂಕ್ ರಿವರ್ಸ್ ರೆಪೋ ರೇಟ್ನಲ್ಲಿ ಇವರಿಗೆ ಇಂಟ್ರೆಸ್ಟ್ ಡಿವಿಡೆಂಡ್ ಬರ್ತಾ ಇದೆ. ಆ ಡಿವಿಡೆಂಡ್ 2.11 lakhs crores ಆರ್ ಬಿ ಐ ಕೊಟ್ಟಿದೆ. ಬ್ಯಾಂಕ್ನವರು ಡಿವಿಡೆಂಡ್ ಎಷ್ಟು ಮೊನ್ನೆ ತಾನೇ ನೋಡಿ ಕೆನರಾ ಬ್ಯಾಂಕ್ನವರು 1428 crores ಡಿವಿಡೆಂಡ್ ಕೊಟ್ಟರು. ಆಮೇಲೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 98 crores. ಈ ಥರ ಎಲ್ಲ ಬ್ಯಾಂಕ್ನವರು ಈವನ್ ನ್ಯಾಷನಲ್ ಬ್ಯಾಂಕ್ಸ್ ಆ್ಯಂಡ್ ನಾನ್ ನ್ಯಾಷನಲ್ ಬ್ಯಾಂಕ್ ಶೆಡ್ಯೂಲ್ ಬ್ಯಾಂಕ್ ಕೂಡ ಇಷ್ಟೊಂದು ಡಿವಿಡೆಂಡ್ ಬರುವಾಗ ಇದನ್ನು ಸ್ವಲ್ಪ ಹಂಚಿಬಿಟ್ಟು ಬಡ ಜನಕ್ಕೆ ಕೊಡ್ಬೋದಿತ್ತಲ್ಲ, ಬೇರೆಯವ್ರು ಕೊಡಬೇಡಿ ನೀವು, ಬಡ ಜನಕ್ಕೆ ಕೊಡ್ಬೋದಿತ್ತಲ್ಲ. ದಿಸು ಈ ಆಸೆ ಏನು ಸುಮಾರು 5 ವರ್ಷದಿಂದ 10 ವರ್ಷದಿಂದ ಕೂಡ ಇದೆ. 2.5 lakhs ಜಾಸ್ತಿ ಒಂದು 5 lakhs ಮಾಡಿದ್ರು, 7.5 lakhs ಮಾಡಿ ಅಥವಾ 10 ಲಕ್ಷ ತನಕ ಏನೂ ಟ್ಯಾಕ್ಸ್ ಇಲ್ಲ ಅಂತ ಮಾಡದಿದ್ರೆ ಏನು ಹೋಗ್ತಾ ಇತ್ತಪ್ಪ? ನಿಮ್ಮ ಬೊಕ್ಕಸಕ್ಕೆ ಎಷ್ಟು ಕಮ್ಮಿ ಆಗ್ತಾಯಿತ್ತು? ಕಮ್ಮಿ ಆಗ್ತಾ ಇರಲಿಲ್ಲ. ಯಾಕೆಂದರೆ ಆ 10 ಲಕ್ಷ ಜನರಲ್ಲಿ ಅಟ್ಲೀಸ್ಟ್ ಒಂದು 2.5 lakhs or 5 lakhsನ್ನು ಜನ ಸಾಮಾನು ಖರೀದಿ ಮಾಡಿದ್ರೆ GST ಬರ್ತಾ ಇತ್ತಾ ಇಲ್ವೋ? ಬಿಕಾಸ್ GST ಇಸ್ ಪೇಡ್ ಬೈ ದ ಕನ್ಸ್ಯೂಮರ್. ಸೊ ಬೊಕ್ಕಸಕ್ಕೆ ಖಂಡಿತ ಅವ್ರು ಲಾಸ್ ಆಗ್ತಾ ಇರಲಿಲ್ಲ. ಅದು ಕೂಡ 7% GDP ಇರುವಾಗ ನೀವು 8.1% GDP ಇನ್ಕ್ರೀಸ್ ಆಗುವಾಗ when you are going for $5 trillion economy, ಇದು ಒಂದು ಮಾಡಬೇಕಾಗಿತ್ತು ರಿಸರ್ವ್ ಸೀತಾರಾಮನ್. ಸೊ ಅದೇ ಈಗ ಏನಾಗುತ್ತೆ ಅಂದರೆ ನಾವು ವಿಕಸಿತ ಭಾರತಕ್ಕೆ ಒಂದು ಬುನಾದಿಯನ್ನು ಹಾಕ್ತೀವಿ ಅಂತ ಕೇಂದ್ರ ಪ್ರಧಾನಿ ಇರ್ಬೋದು ಅವರೆಲ್ಲ ಹೇಳ್ತಾ ಬಂದಿದ್ದಾರೆ. ವಿಕಸಿತ ಭಾರತಕ್ಕೆ ಪ್ರೊಡಕ್ಷನ್ಗೆ ಎಲ್ಲ ಥರದ ಇನ್ಸೆಂಟಿವ್ಸ್ಗಳು ಸುವಿಧಾಗಳು ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ MSME ಆಗಲಿ ಅಥವಾ ಈ 9 ಪ್ರಯಾರಿಟೀಸ್ ಹಾಕಿದ್ದಾರಲ್ಲ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಟೂರಿಸಮ್ ಆಗಲಿ ಅಥವಾ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಲಿ, ಸ್ಕಿಲ್ ಡೆವಲಪ್ಮೆಂಟ್ ಆಗಲಿ, ಎಲ್ಲ ಕಡೆ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ನೋ ಡೌಟ್ ಅಬೌಟ್ ಆ ಥರ ಬ್ರಾಡ್ ಸ್ಪೆಕ್ಟ್ರಮ್ನಿಂದ ಬಜೆಟ್ ನೋಡಿದರೆ ಫಸ್ಟ್ ಕ್ಲಾಸ್ ಆಗಿದೆ. ಎಕ್ಸೆಪ್ಟ್ ಫಾರ್ ಆಮ್ ಆದ್ಮಿ ಜನಗಳಿಗೆ ಆ ಇನ್ಕಮ್ ಟ್ಯಾಕ್ಸ್ ಸ್ವಲ್ಪ ಜಾಸ್ತಿ ಕೊಡಬೇಕಾಗಿತ್ತು. ಸರ್, ಹಾಗಿದ್ರೆ ಪ್ರತಿ ಸಾರಿ ಬಜೆಟಲ್ಲಿ ಯಾಕೆ ಈ ವೇತನದಾರರು ಅಥವಾ ಮಧ್ಯಮ ವರ್ಗದ ತೆರಿಗೆದಾರರ ಬಗ್ಗೆ ಒಂದು ಕಡೆಗಣನೆ ಆಗ್ತಾ ಇದೆ ಅಂತ ಅನ್ಸುತ್ತೆ ತಮಗೆ? ಇದು ಬಹುಶಃ ವೃತ್ತಿ ಮಂತ್ರಿಯವರಿಗೆ ಇವರು ಒಳ್ಳೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ನಮ್ಮ ಅಧಿಕಾರಿಗಳು ಕೊಡಲ್ಲ. ಆ ಅಧಿಕಾರಿಗಳಿಗೆ ಭಯ. ಯಾವ ಥರ ಭಯ ಅಂದರೆ ಇದು ಡೈರೆಕ್ಟ್ ಟ್ಯಾಕ್ಸ್, ಇದು ಡೈರೆಕ್ಟ್ ಇಫೆಕ್ಟ್ ಆನ್ ದ ರೆವಿನ್ಯೂ ಇನ್ಕಮ್. ಹೌದು, ಡೈರೆಕ್ಟ್ ಎಫೆಕ್ಟ್. ಈ ಡೈರೆಕ್ಟ್ ಎಫೆಕ್ಟ್ ಬಂದಾಗ ಒಂದು ವೇಳೆ ಈ ಅಧಿಕಾರಿಗಳು ಏನಾದರೂ ಸಜೆಷನ್ ಕೊಟ್ಟರೆ ನಾಳೆ ದಿವಸ ಏನಾದರೂ ತೊಂದರೆ ಆದರೆ ಇವರ ತಲೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಯಾರೂ ಮಾಡಲಿಕ್ಕೆ ಹೋಗಲ್ಲ. ಫೈನಾನ್ಸ್ ಮಿನಿಸ್ಟರ್ ಕೂಡ ಆ ಥರ ಜಾಸ್ತಿ ನೋಡಲಿಕ್ಕೆ ಹೋಗಲ್ಲ, ಯಾಕಂದರೆ ಅವರಿಗೆ ಕಾಳಜಿ ಇಲ್ಲ. ಅವರ ಬೊಕ್ಕಸಕ್ಕೆ ಚೆನ್ನಾಗಿ ಕಾಸು ಬರುತ್ತೆ. ಇದು ಆಮ್ ಆದ್ಮಿ ಜನಗಳಿಗೆ ಕಾಸು ತಾನೆ. ಅದು ಬಹುಶಃ ಅಲ್ಲಿ ಸ್ವಲ್ಪ ತಾರತಮ್ಯ ಇರೋದ್ರಿಂದ ಆಗ್ತಾ ಇಲ್ಲ ಅಂತ ನನಗೆ ಅನಿಸ್ತದೆ. ಸರ್, ಹಾಗಿದ್ರೆ ಇವಾಗ ದೇಶದಲ್ಲಿ GST ಕಲೆಕ್ಷನ್ ರೆಕಾರ್ಡ್ ಲೆವೆಲಲ್ಲಿ ಆಗ್ತಾ ಇದೆ. GDP ಗ್ರೋತ್ ಕೂಡ ಪರವಾಗಿಲ್ಲ. IMF ಅಂತ ಸಂಸ್ಥೆಗಳು ಕೂಡ ಈ ಗ್ಲೋಬಲ್ ಕಂಡೀಷನ್ ನೋಡಿದ್ರೆ ಇದು ಕಂಪೇರ್ ಟು ತುಂಬ ಬೆಟರ್ ಅಂತ ಹೇಳ್ತಾ ಇದೆ. ಸೊ ಹಾಗಾದರೂ ಕೂಡ ಈ ಡೈರೆಕ್ಟ್ ಟ್ಯಾಕ್ಸ್ ಪೇಯರ್ಸ್ ಮೇಲೆ ಯಾಕೆ ಸರ್ಕಾರ ಕನಿಕರ ತೋರಿಸ್ತಾ ಇಲ್ಲ ಅಂತ ಹೇಳ್ತೀರಾ ಅಂತ ಕೊನೆಯದಾಗಿ? ಅದೇ ಒಂದು ನಮಗೆ ಸಂಕಟ ಬಂದಿರೋದು. ಯಾವಾಗ GST ಕಲೆಕ್ಷನ್ ಈಗ ಲಾಸ್ಟ್ ಮಾರ್ಚ್ ಕಲೆಕ್ಷನ್ ಏಪ್ರಿಲ್ನಲ್ಲಿ ಆದಾಗ 1.76 lakhs crores ಕಲೆಕ್ಷನ್ ಆಗಿದ್ದು. ಲಾಸ್ಟ್ ಮಂತ್ದು 1.51 lakhs crores. ಅಂದರೆ ಶುರು ಮಾಡಿದಾಗ 2015ನಲ್ಲಿ 75,000 85,000 ಕಲೆಕ್ಷನ್ ಆಗ್ತಾಯಿತ್ತು. 75,000 83,000 crores. ಇವಾಗ ಅದು ಡಬಲ್ ಆಗಿದೆ. ಡಬಲ್ಗಿಂತ ಜಾಸ್ತಿ ಕಲೆಕ್ಷನ್ ಆಗುವಾಗ, ಅಷ್ಟು ಚೆನ್ನಾಗಿ GST ಕಲೆಕ್ಷನ್ ಬರುವಾಗ ಇನ್ಕಮ್ ಟ್ಯಾಕ್ಸ್ಗಳು ಇದರ ಅನುಗುಣವಾಗಿ ಆಲ್ಸೋ ಕಲೆಕ್ಷನ್ ಇಸ್ ಇನ್ಕ್ರೀಸ್ ಬೈ 36% ಡೈರೆಕ್ಟ್ ಟ್ಯಾಕ್ಸು. ಅಂದರೆ ಇಷ್ಟೊಂದು ಟ್ಯಾಕ್ಸು ಇನ್ಕ್ರೀಸ್ ಆದಮೇಲೆ ನಿಮ್ಮ ಬೊಕ್ಕಸಕ್ಕೆ ಪ್ಲಸ್ ಈ ಡಿವಿಡೆಂಡು RBIನಿಂದ 2.1 lakh crores ಬಂತು, ಬ್ಯಾಂಕ್ನಿಂದ ಕಲೆಕ್ಷನ್ ಬಂತು. ಇದೆಲ್ಲ ಬರುವಾಗ ಇದು ಇವರು ಡೈರೆಕ್ಟ್ ಬೆನಿಫಿಟ್ ಯಾಕೆ ನೀವು ಯುವಜನ, ಬಡ ಜನ ಮತ್ತು ರೈತಾಪಿ, ಅನ್ನದಾತ ಅಂತ ಈ ನಾರಿ ಶಕ್ತಿ ಅಂತ ಹೇಳಿದಾಗ ಅವರಿಗೆ ಡೈರೆಕ್ಟ್ ಬೆನಿಫಿಟ್ ನೀವು ಯಾಕೆ ಕೊಟ್ಟಿಲ್ಲ? ಇದೊಂದು ಭಾಳ ದೊಡ್ಡ ಪ್ರಶ್ನೆ. ಬಹುಶಃ ಆವಾಗಲೇ ಹೇಳ್ದಂಗೆ ಈ ಅಧಿಕಾರಿಗಳು ಅದರ ಮೇಲೆ ಕರುಣೆ ತೋರಿಸಿಲ್ಲ. ಆ್ಯಂಡ್ ನಮ್ಮ ನಿರ್ಮಲಾ ಸೀತಾರಾಮನ್ ಆಗಲಿ ಮೋದಿಯವರು ಕೂಡ ಇದಕ್ಕೆ ಕೈ ಹಾಕಿಲ್ಲ. ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಸೊ ಬಹುಶಃ ಕಾದು ನೋಡಬೇಕು ನೆಕ್ಸ್ಟ್ ಬಜೆಟ್ನಲ್ಲಿ ಏನಾದರೂ ಮಾಡ್ತಾರೋ ಅಂದ್ಬಿಟ್ಟು. ಅಂದರೆ ಯಾವಾಗ ಒಂದು ವಿಷಯ ಇದೆ, ನೆಕ್ಸ್ಟ್ ಬಜೆಟ್ನಲ್ಲಿ ಬಹುಶಃ ಈ ಓಲ್ಡ್ ಸ್ಕೀಮು ಮತ್ತು ನ್ಯೂ ಸ್ಕೀಮ್ ಇರುವುದನ್ನು, ಓಲ್ಡ್ ಸ್ಕೀಮನ್ನು ಖಂಡನೆ ಮಾಡುವಾಗ ಏನಾದರೂ ಇವರು ಮಾಡ್ತಾರಾ ಅಂತ ಕಾದು ನೋಡೋಣ ಅಷ್ಟೇ.
ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ಬಜೆಟ್ನ ಒಂದು ನೇರ ಪರಿಣಾಮಗಳ ಬಗ್ಗೆ, ಮುಖ್ಯವಾಗಿ ಸ್ಯಾಲರಿ ಹೋಲ್ಡರ್ಸ್, ಮಧ್ಯಮ ವರ್ಗದ ತೆರಿಗೆದಾರರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟದಕ್ಕಾಗಿ ಧನ್ಯವಾದಗಳು ಸರ್. ಧನ್ಯವಾದ. ವೀಕ್ಷಕರೇ, ಇಂಥ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಸ್ತಾರ ಮನಿ ಪ್ಲಸ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.